ಕೊನೆಗೂ ಎಂಪಿ ಟಿಕೆಟ್ ಪಡೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ ಡಾಕ್ಟರ್ ಕೆ ಸುಧಾಕರ್. ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ನಿನ್ನೆಯಷ್ಟೇ ಬಿಜೆಪಿ ಹೈಕಮಾಂಡ್ ಹೆಸರನ್ನ ಘೋಷಣೆ ಮಾಡಿದೆ. ಆದ್ರೆ ಪ್ರಶ್ನೆ ಇರೋದೇನು ಗೊತ್ತಾ, ಜೆಡಿಎಸ್ ನಾಯಕರ ವರ್ಚಸ್ಸಿನಿಂದ ಟಿಕೆಟ್ ಅನ್ನ ಪಡ್ಕೊಂಡ್ರ ಡಾಕ್ಟರ್ ಕೆ ಸುಧಾಕರ್. ಸುಧಾಕರ್ಗೆ ಟಿಕೆಟ್ ನೀಡೋಕೆ ರಾಜ್ಯ ಬಿಜೆಪಿಯಲ್ಲೇ ವಿರೋಧ ಇತ್ತು. ಬಿಡದಿ ನಿವಾಸದಲ್ಲಿ ಎಚ್ಡಿಕೆ ಅವರನ್ನ ಭೇಟಿಯಾಗಿದ್ರು ಡಾಕ್ಟರ್ ಕೆ ಸುಧಾಕರ್. ಎಚ್ಡಿಕೆ ಮಾತಿನಂತೆ ಹಾಗಾದ್ರೆ ಸುಧಾಕರ್ಗೆ ಬಿಜೆಪಿ ಹೈಕಮಾಂಡ್ ನಾಯಕರು ಮಣೆ ಹಾಕಿದ್ರಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಚಿಕ್ಕಬಳ್ಳಾಪುರದ ಅಭ್ಯರ್ಥಿಯಾಗಿ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಫೈನಲ್ ಆಗಿದೆ. ಆಲ್ರೆಡಿ ಅವರು ಅಖಾಡಕ್ಕಿಳಿದಿದ್ದಾರೆ. ಬಟ್ ಅವರಿಗೆ ಟಿಕೆಟ್ ನೀಡೋಕೆ ಪಕ್ಷದಲ್ಲೇ ವಿರೋಧ ಇತ್ತು. ಪಕ್ಷದಲ್ಲೇ ಹಲವು ನಾಯಕರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅದಕ್ಕೂ ಮಿಗಿಲಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿಯಿಂದ ಇಬ್ಬರು ಪ್ರಬಲ ಆಕಾಂಕ್ಷಿಗಳಿದ್ರು. ಒಂದು ಡಾಕ್ಟರ್ ಕೆ ಸುಧಾಕರ್ ಅವರೇ, ಮತ್ತೊಂದು SR ವಿಶ್ವನಾಥ್ ಅವರ ಪುತ್ರ, ಯಲಹಂಕ ಬಿಜೆಪಿ ಶಾಸಕರು, ಅವರ ಪುತ್ರ ಅಲೋಕ್ ವಿಶ್ವನಾಥ್. ಇಬ್ಬರ ಮಧ್ಯೆ ಬಹಳ ದೊಡ್ಡ ಫೈಟ್ ಇತ್ತು. ಇದೆಲ್ಲದರ ಮಧ್ಯೆ ತನ್ನ ವಿರುದ್ಧ ಪಕ್ಷದಲ್ಲೇ ವಿರೋಧಿ ಅಲೆ ಇದ್ದಂತಹ ಸಂದರ್ಭದಲ್ಲೂ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಹೇಗ್ ಮಣೆ ಹಾಕ್ತು ಬಿಜೆಪಿ ಹೈಕಮಾಂಡ್? ಈ ಪ್ರಶ್ನೆಗೆ ಉತ್ತರ ನಾವೀಗ ಎತ್ತಾ ಇದೀವಲ್ಲ ಕ್ವೆಶ್ಚನ್, ಅದೇ ಕ್ವೆಶ್ಚನ್. ಜೆಡಿಎಸ್ ನಾಯಕರ, ಅದರಲ್ಲೂ HD ಕುಮಾರಸ್ವಾಮಿ ಅವರ ಕೃಪಾಶೀರ್ವಾದದಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ಬಿಜೆಪಿ ಟಿಕೆಟ್ ನ ಹಾಗಾದ್ರೆ ಪಡ್ಕೊಂಡ್ರ? ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಸ್ವಪಕ್ಷದಲ್ಲೇ ವಿರೋಧ ಇತ್ತು ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ಟಿಕೆಟ್ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಆದರೂ ನಿನ್ನೆ ಕೊನೆಗೂ ಟಿಕೆಟ್ ಅನ್ನ ಪಡೆಯುವಲ್ಲಿ ಡಾಕ್ಟರ್ ಕೆ ಸುಧಾಕರ್ ಸಕ್ಸಸ್ ಆಗ್ತಾರೆ. ಪ್ರಶ್ನೆ ಇರೋದು, ರಾಜ್ಯದ ನಾಯಕರು ಬೆನ್ನಿಗೆ ನಿಲ್ಲದೇ ಇದ್ದಂತಹ ಸಂದರ್ಭದಲ್ಲೂ ಹೇಗ್ ಸಿಕ್ತು ಅಂತ ಹೇಳಿ. ಆಗ್ಲೇ ಅನುಮಾನ ಮೂಡೋದು ಜೆಡಿಎಸ್ ನಾಯಕರು, ಅದರಲ್ಲೂ HD ಕುಮಾರಸ್ವಾಮಿ ಅವರ ಕೃಪಾಶೀರ್ವಾದದಿಂದ ಸಿಕ್ತಾ ಅಂತ ಹೇಳಿ. ಇದನ್ನ ವಿಶ್ಲೇಷಣೆ ಮಾಡಬಹುದಾ ಗಣಪತಿ? ವಿದ್ಯಾ, ಖಂಡಿತ ನೀವು ಹೇಳಿರೋ ಹಾಗೆ ನೋಡಿ, ಸುಧಾಕರ್ ಅವರು ಇವತ್ತು ಟಿಕೆಟ್ ಪಡೆದುಕೊಂಡಿದ್ದಾರೆ ಅಂತಂದ್ರೆ ಅದೊಂದು ಲಕ್ಕಿ ಲಾಟ್ರಿ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಅವರಿಗೆ ಟಿಕೆಟ್ ಬೇಕು ಅಂತಂದಾಗ ಸ್ವಪಕ್ಷದ ನಾಯಕರೇ ವಿರೋಧ ಪಡಿಸಿರುವಂಥದ್ದು. ಕೇವಲ ಸ್ವಪಕ್ಷದ ನಾಯಕರ ಅಷ್ಟೇ ಅಲ್ಲ, ನೇರವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸ್ಥಳೀಯ ನಾಯಕರು ಕೂಡ ಯಾವುದೇ ಕಾರಣಕ್ಕೂ ಸುಧಾಕರ್ಗೆ ಟಿಕೆಟ್ ಕೊಡಲೇಬೇಡಿ ಅಂತ ದೂರು ಕೂಡ ಕೊಟ್ಟಿರುವಂಥದ್ದು. ಇದು ಒಂದು ರೀತಿಯಾದೆ. ನೇರವಾಗಿ ಯಡಿಯೂರಪ್ಪನವ್ರು ಇರ್ಬೋದು, ಯಡಿಯೂರಪ್ಪನವರ ಆಪ್ತ ವಲಯದಲ್ಲೂ ಕೂಡ ಸುಧಾಕರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದೇ ಆದಲ್ಲಿ ನಾವು ಅಲ್ಲಿ ಕೆಲಸ ಮಾಡಲ್ಲ ಅಂತ ಕೂಡ ಇನ್ನೊಂದು ದೂರು ಕೂಡ ಹೋಗಿತ್ತು. ಈ ಎಲ್ಲ ನಿಟ್ಟಿನಲ್ಲಿ ಸುಧಾಕರ್ ಅವರು ರಾಜ್ಯ ನಾಯಕರ ಜೊತೆಗೆ ಸಂಪರ್ಕ ಇದ್ರ? ಖಂಡಿತ ಇಲ್ಲ. ನೇರವಾಗಿ ಇಲ್ಲಿರುವಂತಹ ದುಗುಡು ದುಮ್ಮಾನ ಏನಿದೆ ಅದನ್ನೆಲ್ಲವೂ ಕೂಡ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚೆ ಮಾಡ್ತಾ ಇದ್ರು. ಜೊತೆಗೆ ಟಿಕೆಟ್ ವಿಚಾರಕ್ಕೆ ಬಂದಾಗ ಅವ್ರು ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ನೇರವಾಗಿ ರಾಜ್ಯ ನಾಯಕರನ್ನ ಭೇಟಿ ಮಾಡ್ದೇನೆ JDS ನಾಯಕರ ಜೊತೆಗೆ ಹೆಚ್ಚಾಗಿ ಸಂಪರ್ಕವನ್ನ ಮಾಡಿರುವಂಥದ್ದು. ಕಾರಣ ಇಷ್ಟೇ, JDS ನಾಯಕರಾದಂಥ ಕುಮಾರಸ್ವಾಮಿ ಅವರು ನೇರವಾಗಿ ಹೈಕಮಾಂಡ್ ನಾಯಕರ ಜೊತೆಗೆ ಹೆಚ್ಚಾಗಿ ಸಂಪರ್ಕದಲ್ಲಿದ್ದರು. ರಾಜ್ಯದ ಬಿಜೆಪಿ ನಾಯಕರ ಒಂದಷ್ಟು ಅಳುಕುಗಳನ್ನ, ಕೆಲವೊಂದು ಸಮಸ್ಯೆಗಳನ್ನ, ಯಡಿಯೂರಪ್ಪನವರ ಒಂದಷ್ಟು ಸಮಸ್ಯೆಗಳಿರ್ಬೋದು, ಜೊತೆಗೆ ಬಿಜೆಪಿ ವಲಯದ ಒಂದಷ್ಟು ಸಮಸ್ಯೆಗಳು ನೇರವಾಗಿ ಕುಮಾರಸ್ವಾಮಿ ಅವರೇ ಬಿಜೆಪಿ ಹೈಕಮಾಂಡ್ಗೆ ತಿಳಿಸುವಂತ ಕೆಲಸಗಳನ್ನ ಮಾಡ್ತಾ ಇದ್ರು. ಯಾವಾಗ ಸುಧಾಕರ್ಗೆ ಟಿಕೆಟ್ ಅನ್ನ ವಿರೋಧ ಮಾಡಿದ್ರು, ನೇರವಾಗಿ ಅವರು ಕುಮಾರಸ್ವಾಮಿ ಅವರನ್ನೇ ಭೇಟಿ ಮಾಡಿ ಒಂದಷ್ಟು ವಿಚಾರಗಳನ್ನ ಚರ್ಚೆ ಮಾಡಿ ನನಗೆ ಟಿಕೆಟ್ ಕೊಟ್ಟರೆ ನಾನು ಗೆಲ್ತೀನಿ ಅಂತ ಒಂದಷ್ಟು ಪ್ರಸ್ತಾಪವನ್ನ ಮಾಡಿದ್ರು. ಆದ್ರೆ ಇವತ್ತು ಸುಧಾಕರ್ ಅವರು ಟಿಕೆಟ್ ಪಡೆದುಕೊಂಡಿದ್ರೆ ಅಂದ್ರೆ ನೇರವಾಗಿ ಅದರ ವರ್ಚಸ್ಸು, ಅದರ ಒಂದಷ್ಟು ಹಿಡಿತ ಏನಿದೆಯಲ್ಲ ಅದು ಕುಮಾರಸ್ವಾಮಿ ಅವರ ಹಿಡಿತ ಅಂತಾನೆ ಹೇಳ್ಬೋದು. ನೋಡಿ, ಅವರ ಪ್ರಭಾವದಿಂದನೇ ಇವತ್ತು ಸುಧಾಕರ್ ಅವರು ಟಿಕೆಟ್ ಪಡ್ಕೊಂಡಿದ್ದಾರೆ. ನೋಡಿ, ಇವತ್ತು ಒಂದು ಸಣ್ಣ ಸಂದೇಶವನ್ನು ಕೊಡ್ಬೋದು. ಅವರು ಟಿಕೆಟ್ ಘೋಷಣೆ ಆದ ಬೆನ್ನಲ್ಲೇನೆ ಒಂದಷ್ಟು ಟ್ವೀಟ್ ಕೂಡ ಮಾಡಿದ್ರು, ಒಂದಷ್ಟು ದೂರವಾಣಿ ಕರೆ ಕೂಡ ಮಾಡಿದ್ರು. ಆದ್ರೆ ಅವರು ನೇರವಾಗಿ ಭೇಟಿಯಾಗಿದ್ದು ಕುಮಾರಸ್ವಾಮಿ ಹಾಗೂ ದೇವೇಗೌಡರನ್ನ. ಒಂದಷ್ಟು ಕೃತಜ್ಞತಾ ಭಾವ ಇರುತ್ತಲ್ವಾ, ಆ ನಿಟ್ಟಿನಲ್ಲಿ ಅವರು ನೇರವಾಗಿ ಇವತ್ತು ತನ್ನ ಟಿಕೆಟ್ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಒಂದಷ್ಟು ನಾಯಕರ ಜೊತೆಗೆ ಮಾತನಾಡಿ ಒಂದಷ್ಟು ಟಿಕೆಟ್ ಸಿಕ್ತಲ್ಲ ಅಂತ ಒಂದಷ್ಟು ಹಿರಿಯ ನಾಯಕರ ಜೊತೆಗೆ ಚರ್ಚೆ ಮಾಡಿದ್ರಲ್ಲ ಅಂತ ಒಂದಷ್ಟು ಕೃತಜ್ಞತೆ ಹೇಳಬೇಕಲ್ವಾ, ಆ ನಿಟ್ಟಿನಲ್ಲಿ JDS ನಾಯಕರ ಜೊತೆಗೆ ಸಂಪರ್ಕವನ್ನ ಮಾಡಿದ್ರು. ನೇರವಾಗಿ ನಾವು ಹೇಳೋದಾದ್ರೆ ಸುಧಾಕರ್ ಅವರು ಇವತ್ತು ಬಿಜೆಪಿ ಟಿಕೆಟ್ ಪಡೆದುಕೊಂಡಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ JDS ನಾಯಕರ ಒಂದಷ್ಟು ವರ್ಚಸ್ಸು, ಅದು ಮಾಜಿ CM ಕುಮಾರಸ್ವಾಮಿ ಅವರ ಪ್ರಭಾವ ಅಂತಾನೆ ಹೇಳ್ಬೋದು. ವಿದ್ಯಾಶ್ರೀ, ಥ್ಯಾಂಕ್ ಯು ಗಣಪತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.